ಬೆಳಗಿಂದ ಎಷ್ಟು ಕೊಟ್ಟಕ್ಕೆ ಏನೇ ಆದರೂ ಪಾದದಿಂದ ತಂಡಿದಲ್ವ ಅದು ಸರಿ ಹೋಗುತ್ತೆ. ಏನಾದ್ರು ಕವರ್ ಮಾಡ್ತಂದ್ರೆ 2 ಅವರ್ಸ್ ಸರಿ ಹೋಗ್ಬಿಡುತ್ತೆ. ಇಂಥಾಗ ಸ್ಲೀಜಿಂಗಲ್ಲಿ ಇಟ್ರೂ ಮ್ಯಾಕ್ಸಿಮಮ್ 2 ಅವರ್ಸ್ ಸರಿ ಹೋಗುತ್ತೆ. ಯಾಕಂದ್ರೆ ಏಡ್ ಬಿದ್ದಾಗಲ್ಲ sustenance and enablers of ಹೇಳಿದ್ನಲ್ಲ ಬೆಳಗ್ಗಿಂದ ಅದೇನೋ ಮಿಸ್ಸಿಂಗ್ ಅಂತ ಸೇಮ್ ಆಗ್ತಂತ ಏನೋ ಒಂಥರ ಚೈತನ್ಯ ಮಿಸ್ ಆಗ್ತಾ ಇದೆಯಲ್ಲ ಅನ್ನಿಸ್ತು. ಇವತ್ತು ದೇವರ ಪ್ರಸಾದ ನಿರ್ಮಾಲ್ಯ ಹೂವೆಲ್ಲ ಬರಬೇಕು. ಹೂವು ಇಲ್ಲದೆ ಆಗಲಿಲ್ಲ. ಅದು ಹೋಗಿ ಗಿಡದಲ್ಲಿ ಕಿತ್ಕೊಂಡ್ಬಂದು 4 ಹೂವಾದರೂ ಹಿಡ್ಕೊಂತ ಬೆಳಗ್ಗೆ ಅದಕ್ಕೆ ಕೊಟ್ಟಿದ್ದೆ. ಗಾಡಿ ಪೂಜೆ ಅಂದರೆ ಹೂವು ಇಟ್ಕೊಂಡು ಕರೆಕ್ಟಾಗಿ 5 ಗಂಟೆಗೆ ಶುರು ಆಗುತ್ತೆ ಅಂತ. 5 ಗಂಟೆಗೆ ಈಗ ಹೌದು ಟೆಂಪ್ರೇಚರ್ ಡ್ರಾಪ್ ಸ್ಟಾರ್ಟ್ ಆಗುತ್ತೆ ಇವಾಗಿಂದ. ನಾಳೆ ಬೆಳಿಗ್ಗೆ 9 ಗಂಟೆ ಗಂಟ ಹಿಂಗೆ ಏನ್ ಗಾಡಿ ಇಲ್ಕೆ ಗಾಡಿ ಉತ್ತರಾಂಚಲ ಉತ್ತರಾಖಂಡ್ ಒಂದೇ ಅಲ್ಲ ಬೇರೆ. ಉತ್ತರಾಂಚಲ್ ಬೇರೆ, ಉತ್ತರಾಖಂಡ್ ಬೇರೆ, ಹಿಮಾಚಲ್. ಯಾಕಂದರೆ ಉತ್ತರಾಂಚಲ ಆಂಚಲ್ ಅಂದರೆ ಅಚಲ ಅಂತ. ಅಚಲ ಅಂದರೆ ಬೆಟ್ಟಕ್ಕೆ ಹೆಸರು. ಉತ್ತರಾಂಚಲ ಅಂದರೆ ಉತ್ತರದಲ್ಲಿರುವ ಬೆಟ್ಟಗಳು ಅಂತ ಅರ್ಥ. ಅಖಂಡವಾದದ್ದು ಅಂದರೆ ಅದು ಭಿನ್ನ ಆಗದೆ ಇರೋದ್ರೆ ಅದು ಬೆಟ್ಟಗಳು. ಸೊ ಎರಡೂ ಒಂದೇ ಅಂತ ಮಾಡಿದೆ ನಾನು ಟ್ರಾನ್ಸ್ಲೇಟ್ ವೈಸ್ ಹೆಸರು ವೈಸ್. ಶಿವಮನೆ ಕ್ಯಾಂಟೀನ್, ಆರ್ಮಿ ಕ್ಯಾಂಟೀನ್ ಆಫೀಸರ್ಸ್ ನೋಡಿ. ಆರ್ಮಿ ಲೈಫ್ ಒಂಥರ ಮಸ್ತ್ ಮಜಾ. ಒನ್ ಹೂ ಎಂಜಾಯ್ಸ್ ಅವ್ರಿಗೆ ಅಷ್ಟೇ. ಅಫ್ಕೋರ್ಸ್ ಸ್ನೋ ಬಿಸಿಟ್ ಟೈಮಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಆರ್ಮಿಯವರು. ಸ್ನೋ ಎಲ್ಲ STR ನೋಡು, ಬದ್ರಿನಾರಾಯಣ ದೇವಸ್ಥಾನ ಸುತ್ತಲೂ. ಅಡ್ವೆಂಚರಸ್ ಲೈಫ್ ಬೇಕು ಅಂದರೆ ಅದನ್ನ ಸರಿಯಾಗಿರುತ್ತೆ, ಎಂಥವನೇ ಆಗಿರುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಅದು ಬಾಕಿ ಅಡ್ವೆಂಚರ್ ಮಜಾ ಕೊಡೋಲ್ಲ. ಹೇಳಿದ್ನಲ್ಲ, ಏನಾದರೂ ಸುಮಾರು ಜನ ವಾಟ್ ಈಸ್ ಯುವರ್ ಹಾಬಿ? ಟ್ರಾವೆಲಿಂಗ್. ಹೆಂಗೆ ಹೋಗಿದ್ಯಾ? ಅದೇ ಹೋದೆ ಅಷ್ಟೇ. ಬಸ್ಸಲ್ಲಿ ಹೋದೆ, ಬಸ್ ಬುಕ್ ಮಾಡಿದೆ, ಬಸ್ಸಲ್ಲಿ ಕೂತ್ಕೊಂಡೆ, ಹೇಳಿದೆ, ಅಲ್ಲಿಂದ ಬಸ್ ಹತ್ತಿದೆ ಬಂದೆ. ಅದು ಓಕೆ. ಬಟ್ ಟ್ರಾವೆಲಿಂಗ್ ನೀನು ಹಾಬಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ಯಾ? ಈ ಕಡೆ ಮೈಸೂರು, ಆ ಕಡೆ ತಿರುಪತಿ, ಇದು ಓಕೆ. ಮಂತ್ರಾಲಯ ಬಿಟ್ಬಿಟ್ಟೆ. ನಿನಗೆಲ್ಲ ಹೇಳ್ತಾರದು, ಜನರಲಾಗಿ ಹೇಳ್ತಾರದು, ಆಯಿತಾ? ಓಕೆ. ಅದು ಯಾವಾಗ ಟ್ರಾವೆಲ್ ಮಾಡಿದ್ಯಾ? ಅದೇ ಮೈಸೂರು 6 ತಿಂಗಳಿಂದೆ, ತಿರುಪತಿ 1 ವರ್ಷದಿಂದ. ಮತ್ತು ನಿನ್ನ ಹಾಬಿ ಏನಾಯಿತು ಟ್ರಾವೆಲಿಂಗು? ಪ್ರಾಬಬ್ಲಿ ಇವಾಗ ಸ್ಲೀಪ್ ಕರು ಸ್ಟಾರ್ಟ್ ಆಗುತ್ತಲ್ಲ. ಅಪ್ ಡೌನ್ಸ್ ಜಾಸ್ತಿ ಇದೆ. ಇಂಟರ್ವ್ಯೂಸ್ ತೊಗೊತಾ ಇರ್ತೀನಲ್ಲ, ಟ್ರಾವೆಲಿಂಗ್ ಆಗ್ತದೆ.
ಇಂಟರ್ವ್ಯೂ ತೊಗೊಂಡಾಗ. ನಾನು ಇಂಟರ್ವ್ಯೂ ಕ್ವಶನ್ ಇದನ್ನೇ ಕೇಳೋದು ನನಗೆ ಗೊತ್ತಿರೋ ಹುಡುಗರು ಯಾರಾದ್ರೂ ನಿನ್ನ ಹತ್ರ ಇಂಟರ್ವ್ಯೂಗೆ ಬಂದರೆ ಹೇಳ್ತೀನಿ, ದಯವಿಟ್ಟು ಟ್ರಾವೆಲಿಂಗ್ ಅನ್ನೋದು ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಅದೊಂದು ಬೇರೆದೆಲ್ಲ ತುಂಬ ಹಾಕಿರ್ತಾರಲ್ಲ ಅದು ರಿಲೇಟೆಡ್ ಕೇಳ್ತೀನಿ. ಹಾಂ, ಟ್ರಾವೆಲಿಂಗು ನನಗೆ ಎಸ್ಪೆಷಲಿ ಮೈಯೆಲ್ಲ ಹೊರದೋಗೋದಂದರೆ ರೀಡಿಂಗ್ ಬುಕ್ಸ್ ಅಂತ ಹಾಕ್ತಾರೋ ಅಂಥವ್ರು. ಪುಣ್ಯಾತ್ಮ ಯಾವ ಬುಕ್ ಓದಿದೆ ದೇವರು ಅಂತ ಕೇಳಿದ್ರೆ ಸರ್ ನಾನು ಹಂಗೆ ಕೇಳಲ್ಲ. ಗುಡ್ ದಟ್ ಯುವರ್ ಹಾಬಿ ಇಸ್ ಟ್ರಾವೆಲಿಂಗ್, ಬಟ್ ಅನ್ಫಾರ್ಚುನೇಟ್ಲಿ ಅವರ್ ಕಂಪನಿ ವಿಲ್ ನಾಟ್ ಅಪ್ರೂವ್ ಎನಿ ಲಾಂಗ್ ಲೀವ್ಸ್. ಹಾರ್ಡ್ ಕೋರ್ ಟ್ರಾವೆಲರ್ ಏನಂತಾರೆ, ಬೇಡ ಅಂತ ಕೆಲಸ. ಹಾರ್ಡ್ ಕೋರ್, ನಾನು ಹಾರ್ಡ್ ಕೋರ್ ಅಲ್ಲ, ಹಾರ್ಡ್ ಕೋರ್ ಟ್ರಾವೆಲರು ಇವರೆಲ್ಲ ಹೋಗೋಲ್ಲ ಅಂಥವನು ರಜಾನೆ ಕೊಡಲ್ಲ ಅಂದರೆ ನಿಮ್ಮ ಕೆಲಸ ಯಾವಾಗ ಬೇಕು ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದು ಒಂದೇ ಒಂದು. ಇನ್ನೊಂದು, ಬಟ್ ಐ ಡೋಂಟ್ ಥಿಂಕ್ ಸೊ ಅವರ್ ಕಂಪ್ನಿ ವಿಲ್ ಗಿವ್ ಯು ಸೋ ಮಚ್ ಆಫ್ ಲೀವ್ ಫ್ರೀಕ್ವೆಂಟ್ಲಿ ಇಫ್ ಯು ವಾಂಟ್ ಟು ಗೋ ಫಾರ್ ಟ್ರಾವೆಲಿಂಗ್. ಅವಾಗ ಏನು ಆನ್ಸರ್ ಬರುತ್ತೆ ನೋಡ್ಬೇಕು. ಅವಾಗ ಏನಂತಾರೆ, ದಟ್ಸ್ ಓಕೆ, ಇಟ್ಸ್ ಓಕೆ ಅಂತಾರೆ. ನಿನ್ನ ಹಾಬಿನ ಟ್ರಾವೆಲಿಂಗು ಏನು ಇಟ್ಸ್ ಓಕೆ ಸಿಗಾಕೊಂಡ. ಆಮೇಲೆ ನೆಕ್ಸ್ಟ್ ಕ್ವಶನ್, ವೇರ್ ಆರ್ ಯು ಟ್ರಾವೆಲ್ಡ್ ಪ್ಲೇಸ್ ಬರಲಿ. ನನ್ನ ಹತ್ರ ಸುಮ್ಮನೆ ಹೇಳೋಕ್ಕಾಗಲ್ಲ ಯಾವ ಪ್ಲೇಸ್ಗೆ ಹೋಗಿದ್ದಾನೆ. ತಗೊಳಕೋತಾನೆ ಎಂತ ಅಂದ್ರೆ ತಗೊಳಕೋತಾನೆ. ಇಲ್ಲಿ ಟೆಕ್ನಿಕಲ್ ಎಲ್ಲ ಕೇಳ್ತಿರ್ತಾರೆ, ಸುಮ್ಮನೆ ಹಾಕೋದಿದ್ದಲ್ಲ. ಅಫ್ಕೋರ್ಸ್, ಅದನ್ನೇ ಹೇಳ್ತು, ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ರೌಂಡ್ ಅಂತ ಮಾಡ್ತಾರೆ. ಎಲ್ಲ ಸಿಂಪಲ್, ವೆರಿ ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಾ? ಓಕೆ, ಈ ಥರ ಒಂದು ಸಿನಾರಿಯೋ ಬರುತ್ತೆ. ಯು ಆರ್ ವೆರಿ ಗುಡ್ ಅಟ್ ಟೈಮ್ ಮ್ಯಾನೇಜ್ಮೆಂಟ್. ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಒಂದು ಕೇಸ್ ಸ್ಟಡಿ ಕೊಡ್ತೀನಿ ಅಷ್ಟೇ. ನಾವು ಡೀಪಾಗೆಲ್ಲ ಹೋಗಲ್ಲ. ಶಿವಾಲಿಕ್ ರೇಂಜರ್ಸ್ ಅಲ್ಲ ಇದೆಲ್ಲ, ಸ್ಕೂಲ್ ಇದ್ದಾಗ ಹೇಳ್ತಿದ್ವಿ ನೋಡು, ಕಾರಕೋರಂ ರೇಂಜರ್ಸ್, ಶಿವಾಲಿಕ್ ರೇಂಜರ್ಸ್, ಇನ್ನು ಯಾವುದಾದ್ರು ರೇಂಜರ್ಸ್ ಇದ್ದಾವೆ. K2 ಅಂತಾರೆ, ಕಾಂಚನಜಂಗ.